ಪಿತೃಪಕ್ಷದ ಸಂದರ್ಭದಲ್ಲೇ ಸೂರ್ಯಗ್ರಹಣ ಜಗತ್ತಿನ ಆಯ್ದ ಭಾಗದಲ್ಲಿ ಆಗ್ತಾ ಇರೋದ್ರಿಂದ ನಾವು ಶ್ರಾದ್ದ ಕಾರ್ಯ ಮಾಡಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಉತ್ತರವನ್ನು ಕೂಡ ಪಡ್ಕೊಳ್ತಾ ಇದ್ವಿ. ಈಗ ದ್ವಾದಶ ರಾಶಿಗಳ ಫಲಾಫಲ ಯಾವ ರೀತಿ ಇರುತ್ತೆ? ಯಾಕಂದರೆ ನಮಗೆಲ್ಲ ಗೊತ್ತು, ಚಂದ್ರ ಮನೋಕಾರಕ ಆದರೆ ಸೂರ್ಯ ಪಿತೃಕಾರಕ, ಆತ್ಮಕಾರಕ ಅನ್ನುವಂತಹ ನಂಬಿಕೆ ಇದೆ. ಸೊ ಪ್ರತಿ ಗ್ರಹಣದ ಟೈಮ್ನಲ್ಲೂ ಕೂಡ ರಾಶಿಗಳ ಮೇಲೆ ಆಗುವಂತಹ ಪರಿಣಾಮಗಳು ಏನು ಅನ್ನೋದನ್ನ ಕೂಡ ತಿಳ್ಕೊಳ್ಬೇಕಾಗತ್ತೆ ಈ ಸಂದರ್ಭದಲ್ಲಿ. ಹೀಗಾಗಿ ಶ್ರೀರಾಮ್ ಗುರುಜಿ, ನೀವು ಹೇಳಿ 12 ರಾಶಿಗಳ ಫಲಾಫಲ ಯಾರಿಗೆ ಒಳಿತು, ಯಾರಿಗೆ ಕೆಡುಕು, ಯಾರಿಗೆ ಶುಭ, ಯಾರಿಗೆ ಅಶುಭ ಅಂತ. ನೋಡಿ, ದ್ವಂದ್ವ ಫಲ ಅಥವಾ ದ್ವಂದ್ವ ನೀತಿಯನ್ನು ಹೊಂದಿರತಕ್ಕಂತಹ ಭಾರತೀಯರಿಗೆ ಅಥವಾ ಯಾವುದಾದ್ರೂ ಅದೇ ಗ್ರಹಣ ಸ್ಪರ್ಶಿಸುವಂಥ ಆ ದೇಶದಲ್ಲೇ ಯಾರು ಕುಳಿತು ಪಬ್ಲಿಕ್ ಟಿವಿಯನ್ನು ನೋಡ್ತಾ ಇದ್ದರೆ ನಮ್ಮ ರಾಶಿಯವರಿಗೆ ಹೇಗಿರುತ್ತೆ? ನಿಜವಾಗಿಯೂ ಅವರಿಗೆ ದುಷ್ಪರಿಣಾಮಗಳು ಇರುತ್ತೆ. ಯಾಕೆಂದರೆ ನಿಜವಾಗಿಯೂ ಗ್ರಹಣ ಗೋಚರಿಸ್ತಕ್ಕಂತಹ ಒಂದು ದೇಶದಲ್ಲಿರ್ತಕ್ಕಂಥವರು ನಾವು ಈ ಪೌರ್ಣಿಮೆಯಲ್ಲಿ ಹೇಗೆ ಚಂದ್ರಗ್ರಹಣದ ಆಚರಣೆಯನ್ನು ಮಾಡಿದ್ದೀವೋ ಡಿಟ್ಟೋಡಿಟ್ ಆಚರಣೆಯನ್ನು, ಅಂದರೆ ಸೇಮ್ ಟು ಸೇಮ್ ಆಚರಣೆಯನ್ನು ಅವರು ಈ ಗ್ರಹಣಾಚರಣೆಯನ್ನು, ಸೂರ್ಯ ಗ್ರಹಣದ ಆಚರಣೆಯ ಕ್ರಮವನ್ನು ಅವರು ಅನುಸರಿಸಲೇಬೇಕು. ಯಾಕೆಂದರೆ ಗೋಚರಿಸಿದಾಗ ಅದರಿಂದ ಬರತಕ್ಕಂತಹ ವಿಕಿರಣಗಳ ಒಂದು ದುಷ್ಪರಿಣಾಮಗಳು ಖಂಡಿತವಾಗಿಯೂ ಆ ಒಂದು ವ್ಯಕ್ತಿಯ ಮೇಲೋ, ಆ ಜೀವಿಯ ಮೇಲೋ, ಆ ಒಂದು ಪ್ರದೇಶದ ಮೇಲೋ ಅದರ ಒಂದು ದುಷ್ಪರಿಣಾಮಗಳು ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಹಾಗಿದ್ದರೆ ಮೇಷರಾಶಿಯವರಿಗೆ ತೆಗೆದುಕೊಂಡ್ರೆ ನೋಡಿ, ಮೇಷರಾಶಿಗೆ 5ನೇ ರಾಶಿಯಲ್ಲಿ ಗ್ರಹಣ ಸಂಚರಿಸ್ತಾ ಇರತಕ್ಕಂಥದ್ದು ಉತ್ತರ ನಕ್ಷತ್ರ, ಸಿಂಹ ರಾಶಿಯಲ್ಲಿ ಗ್ರಹಣ ಸಂಚರಿಸ್ತಾ ಇರತಕ್ಕಂಥದ್ರಿಂದ 5ನೇ ರಾಶಿಗೆ ಯಾವುದೇ ರೀತಿಯಂತಹ ದುಷ್ಪರಿಣಾಮಗಳು ಕೂಡ ಇರೋದಿಲ್ಲ. ಮೇಷರಾಶಿಗೆ ಅಧಿಪತಿಯಾಗಿರತಕ್ಕಂತಹ ಕುಜ ಅವತ್ತಿನ ದಿವಸ ಅಂದರೆ ಗೋಚಾರದಲ್ಲಿ ಆ ಸಂದರ್ಭದಲ್ಲಿ ಅಂದರೆ ನಾಳೆ ದಿವಸ ಅವನು ಸಪ್ತಮ ಭಾವದಲ್ಲಿ ತುಲಾ ರಾಶಿಯಲ್ಲಿ ಸಂಚರಿಸ್ತಾ ಇರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ಒಂದು ಗ್ರಹಣದ ಒಂದು ದುಷ್ಪರಿಣಾಮದಿಂದ ವಿವಾಹಾದಿ ವಿಷಯದಲ್ಲಿ ಅವರಿಗೆ ಅನಾನುಕೂಲತೆಗಳು ಉಂಟಾಗುತ್ತೆ. ಯಾಕೆಂದರೆ ಗೋಚಾರದಲ್ಲಿಯೂ ಕೂಡ ಅವರಿಗೆ ಗುರುಬಲವೂ ಕೂಡ ಇಲ್ಲದೇ ಇರತಕ್ಕಂಥದ್ರಿಂದ ಈ ಮೇಷರಾಶಿಯವರಿಗೆ ವಿವಾಹದ ವಿಷಯದಲ್ಲಿ ತುಂಬಾ ಪ್ರಯತ್ನವನ್ನು ಪಡ್ತಾ ಇದ್ದರೆ ಖಂಡಿತವಾಗಿಯೂ ಪ್ರಯತ್ನವೆಲ್ಲವೂ ಕೂಡ ವಿಫಲಗೊಳ್ಳತಕ್ಕಂಥ ಒಂದು ಸಾಧ್ಯತೆಗಳನ್ನು ಚಿಂತನೆಯನ್ನು ಮಾಡ್ತಾ ಸ್ವಲ್ಪ ಮಟ್ಟಿಗೆ ಮೇಷರಾಶಿಯವರು ಆರೋಗ್ಯದ ಒಂದು ವಿಷಯದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರತಕ್ಕಂಥದ್ದು ಉತ್ತಮ. ಇನ್ನು ವ್ಯಾಪಾರ ವ್ಯವಹಾರಾದಿಗಳಲ್ಲಿಯೂ ಕೂಡ ಲಾಭಸ್ಥಾನದಲ್ಲೇ ರಾಹು ಮಾಂದಿರ ಇರತಕ್ಕಂಥದ್ದು, ವ್ಯಯದಲ್ಲಿ ಶನಿ ಇರತಕ್ಕಂಥದ್ರಿಂದ ಮೇಷರಾಶಿಯವರಿಗೆ ಒಟ್ಟಾರೆ ಗುರುಬಲವೂ ಕೂಡ ಈ ವರ್ಷ ಇಲ್ಲದೆ ಇರತಕ್ಕಂಥದ್ರಿಂದ ವ್ಯಾಪಾರ ವ್ಯವಹಾರ ಇತ್ಯಾದಿ ವಿಷಯದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರತಕ್ಕಂಥದ್ದು ಉತ್ತಮ. ದೇವತಾ ಆರಾಧನೆಗಳಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ, ಇದರಿಂದ ಶುಭವನ್ನು ಕಾಣ್ತೀರಿ. ಇನ್ನು ವೃಷಭ ರಾಶಿಗೆ ಚತುರ್ಥ ಭಾವವಾದಂತಹ ಸಿಂಹರಾಶಿಯಲ್ಲೇ ಗ್ರಹಣ ಸಂಚರಿಸ್ತಾ ಇರತಕ್ಕಂಥದ್ರಿಂದ ವೃಷಭ ರಾಶಿಯವರಿಗೆ ಧನಸ್ಥಾನದಲ್ಲೇ ಗುರು ಇರತಕ್ಕಂಥದ್ರಿಂದ ಗುರುವಿನ ಪೂರ್ಣವಾದಂತಹ ಒಂದು ಅನುಗ್ರಹ ಇರತಕ್ಕಂಥದ್ದು ಇರುತ್ತೆ. ಈ ಒಂದು ಲಗ್ನಾಧಿಪತಿಯಾಗಿರತಕ್ಕಂಥ ಒಂದು ಶುಕ್ರನು ಅದೇ ರವಿಯ ಒಟ್ಟಿಗೆ ಸೇರಿ ಚತುರ್ಥ ಭಾವದಲ್ಲೇ ಸಂಚರಿಸ್ತಾ ಇರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ತಾಯಿಯ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸಗಳುಂಟಾಗಬಹುದು, ಅಥವಾ ಹೆಂಡತಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳುಂಟಾಗಬಹುದು, ಅಥವಾ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಅವರ ಬಗೆಗೆ ವಿಶೇಷವಾದಂತಹ ಗಮನವನ್ನು ಇಟ್ಟುಕೊಳ್ತಕ್ಕಂಥದ್ದು ಉತ್ತಮ. ಈ 6 ತಿಂಗಳ ಪರ್ಯಂತರವಾಗಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡ್ತಾ ದೋಷ ಪರಿಹಾರಾರ್ಥವಾಗಿ ವಿಶೇಷವಾಗಿ ದುರ್ಗಾ ಆರಾಧನೆ ಅಥವಾ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ, ಇದರಿಂದ ಲಾಭವನ್ನು ಕಾಣ್ತೀರಿ. ಇನ್ನು ಮಿಥುನ ರಾಶಿಯವರ ಗಮನವನ್ನು ಹರಿಸಿದರೆ ಮಿಥುನ ರಾಶಿಯಲ್ಲೇ ಗುರು ಸಂಚಾರವಿರತಕ್ಕಂಥದ್ದು, ಮಿಥುನ ರಾಶಿಗೆ ಅಧಿಪತಿಯಾದಂತಹ ಬುಧನು ಈ ಒಂದು ಸಂದರ್ಭದಲ್ಲಿ ತನ್ನ ಸ್ವಕ್ಷೇತ್ರವಾದಂತಹ ಚತುರ್ಥ ಸ್ಥಾನದಲ್ಲಿ ರವಿಯ ಒಟ್ಟಿಗೆ ಸೇರಿ ಬುಧಾದಿತ್ಯಾದಿ ಯೋಗವನ್ನು ಹೊಂದಿರತಕ್ಕಂಥದ್ರಿಂದ ತುಂಬಾ ಮಕ್ಕಳಿಗೆ ವಿದ್ಯಾಭ್ಯಾಸಾದಿ ಕ್ಷೇತ್ರದಲ್ಲಿ ಬಹಳವೇ ಉತ್ತಮವಾದಂಥ ಒಂದು ಫಲವನ್ನು ಈ ಒಂದು ಗ್ರಹಣದ ಒಂದು ಪ್ರಭಾವದಿಂದ ನಿರೀಕ್ಷೆಯನ್ನು ಮಾಡಬಹುದಾಗಿರುತ್ತೆ. ಇನ್ನು ತೃತೀಯ ಸ್ಥಾನದಲ್ಲಿ ವಿಕ್ರಮ ಪರಾಕ್ರಮಾದಿ ಸ್ಥಾನದಲ್ಲೇ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ಅಳುಕು ಅಂಜಿಕೆ ಇತ್ಯಾದಿ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅವರಿಗೆ ಆ ರೀತಿಯಾದಂಥ ಒಂದು ಮನಸ್ಥಿತಿಗಳಿರ್ತಕ್ಕಂಥವ್ರು ಅಥವಾ ಮೈಂಡ್ ವೀಕ್ ಇರತಕ್ಕಂಥವರು ಇನ್ನೂ ಕೂಡ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ದುರ್ಬಲರಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಸಾಧ್ಯವಾದಷ್ಟು ವಿಷ್ಣುವಿನ ಆರಾಧನೆ, ವೆಂಕಟೇಶ್ವರನ ಆರಾಧನೆಯನ್ನು ಮಾಡಿಕೊಳ್ಳಿ, ಇದರಿಂದ ಶುಭವನ್ನು ಕಾಣ್ತೀರಿ. ಇನ್ನು ಚತುರ್ಥ ಭಾವವಾದಂತಹ ಕರ್ಕಾಟಕ ರಾಶಿಯವರ ಫಲಾಫಲವನ್ನು ನಿರೀಕ್ಷಣೆಯನ್ನು ಮಾಡಿದ್ರೆ ಕರ್ಕಾಟಕ ರಾಶಿಗೆ ಅಧಿಪತಿಯಾದಂತಹ ಚಂದ್ರನೇ ದ್ವಿತೀಯ ಭಾವದಲ್ಲಿ ಸಂಚರಿಸ್ತಾ ಇದ್ದು ಉತ್ತರ ನಕ್ಷತ್ರ ಸಿಂಹ ರಾಶಿಯಲ್ಲೇ ಆ ಒಂದು ಚಂದ್ರನಿರ್ತಕ್ಕಂಥದ್ರಿಂದ ಆ ಒಂದು ವಾಕ್ ವಿತ್ತ ವಿದ್ಯಾ ಕುಟುಂಬ ಬುದ್ಧಿಸ್ಥಾನ ಅಂತ ಕರೀತಕ್ಕಂಥದ್ದು 2ನೇ ಭಾವಕ್ಕೆ ಗ್ರಹಣದ ಒಂದು ಗೋಚಾರದ ಕೆಟ್ಟ ಫಲಗಳನ್ನು ಹೇಳ್ತೇವೆ, ಬುದ್ಧಿಸ್ಥಾನಕ್ಕೆ ವಿಕಲ್ಪತೆಗಳನ್ನು ಹೇಳ್ತೇವೆ, ಧನಸ್ಥಾನದ ವೈಕಲ್ಯತೆಗಳನ್ನು ಹೇಳ್ತೇವೆ, ದುಡ್ಡು ಕಾಸು ಇತ್ಯಾದಿ ವಿಷಯದಲ್ಲಿ ಲಾಸನ್ನು ಕಾಣುವಂಥದ್ದು ಅಥವಾ ನಷ್ಟ ಕಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು ಅಥವಾ ಮಾತಿನಲ್ಲಿ ವ್ಯತ್ಯಾಸ ಉಂಟಾಗಿ ಜಗಳ ಇತ್ಯಾದಿಗಳು ಬರುವಂತಹ ಸಾಧ್ಯತೆ ಇತ್ಯಾದಿಗಳಲ್ಲೂ ಕೂಡ ಈ 6 ತಿಂಗಳ ಪರ್ಯಂತರವಾಗಿ ಎಲ್ಲ ವಿಷಯವಾಗಿ ಸ್ವಲ್ಪ ಮಟ್ಟಿಗೆ ಸೂಕ್ಷ್ಮವಾಗಿರತಕ್ಕಂಥದ್ದು ಮತ್ತು ಕುಟುಂಬ ನಿರ್ವಹಣೆಯಲ್ಲಿ ಫೇಲ್ ಆಗ್ತಕ್ಕಂಥ ಒಂದು ಸಾಧ್ಯತೆ, ತನ್ನ ಕೌಟುಂಬಿಕ ಜೀವನದಲ್ಲಿ ಏನಾದರೂ ಕೆಟ್ಟ ಫಲವನ್ನು ದುಷ್ಟ ಫಲವನ್ನು ನೋಡ್ತಕ್ಕಂಥ ಒಂದು ಸಾಧ್ಯತೆಯನ್ನು ಕೂಡ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಸೂಚಿಸ್ತಾ ದೋಷ ಪರಿಹಾರಾರ್ಥವಾಗಿ ಈಶ್ವರಾರಾಧನೆ ಶಿವಾರಾಧನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಪ್ರತಿನಿತ್ಯ ಶಕ್ತಿ ಪಂಚಾಕ್ಷರಿ ಮಂತ್ರವನ್ನು ಅಥವಾ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು ಇದೆಲ್ಲವೂ ಕೂಡ ಶುಭ ಫಲವನ್ನು ಕೊಡುತ್ತೆ. ಇನ್ನು ಸಿಂಹರಾಶಿಯವರಿಗೆ ಅವರ ಜನ್ಮರಾಶಿಯಲ್ಲೇ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ರಿಂದ ಸಾಧ್ಯವಾದಷ್ಟು
ನೋಡಿ, ಆತ್ಮಕಾರಕನೇ ರವಿ ಆದ್ದರಿಂದ ಆರೋಗ್ಯದ ಒಂದು ವಿಷಯದಲ್ಲಿ ತೊಂದರೆಗಳಾಗುತ್ತೆ, ಅಥವಾ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು, ಅಥವಾ ವಯಸ್ಸಾಗಿರತಕ್ಕಂಥವರಿದ್ದರೆ ತಂದೆ ತಾಯಿಗೆ ಏನಾದರೂ ತೊಂದರೆಗಳು ಉಂಟಾಗುವಂಥದ್ದು ದೈಹಿಕವಾಗಿ, ಮಾನಸಿಕವಾಗಿ, ಅಥವಾ ಆರೋಗ್ಯದ ಒಂದು ವಿಷಯದಲ್ಲಿ ತಂದೆಗೆ ಸ್ವಲ್ಪ ಮಟ್ಟಿಗೆ ಹುಷಾರು ತಪ್ಪತಕ್ಕಂಥದ್ದು. ಆ ಎಲ್ಲ ದೃಷ್ಟಿಯಿಂದ ತಂದೆಯ ವಿಷಯವಾಗಿ ವಿಶೇಷವಾದಂಥ ಒಂದು ಗಮನವನ್ನು ಕೊಡ್ತಕ್ಕಂಥದ್ದು, ಅಥವಾ ಪಿತ್ರಾರ್ಜಿತವಾದಂತಹ ಒಂದು ಆಸ್ತಿ ಬಾರದೇ ಇರತಕ್ಕಂಥದ್ದು, ಅಥವಾ ಆ ಒಂದು ವಿಷಯಗಳಲ್ಲಿ ಡಿಸ್ಪ್ಯೂಟ್ಗಳಾಗುವಂಥದ್ದು, ಈ ರೀತಿಯಾದಂತಹ ಒಂದು ಚಿಂತನೆಗಳನ್ನು ಕೂಡ ಈ ಒಂದು ವಿಷಯದಲ್ಲಿ ಸಿಂಹರಾಶಿಯವರ ವಿಷಯದಲ್ಲಿ ಮಾಡ್ತಕ್ಕಂಥದ್ದು. ಯಾಕೆಂದರೆ ಶರೀರಂ ಸೌಷ್ಠ್ಯಂ ಸ್ವಾಸ್ಥ್ಯಂ ಇತ್ಯಾದಿಯಾಗಿ ಜ್ಯೋತಿಷ್ಯದಲ್ಲಿ ಹೇಳ್ತೇವೆ. ಅರ್ಥಾತ್ ಶಾರೀರಿಕವಾಗಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದೇ ತನುಭಾವದಿಂದ. ಹಾಗಾಗಿ ಇದೇ ರಾಶಿಯಲ್ಲೇ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ರಿಂದ ಈ ಒಂದು ರಾಶಿಯವರು ವಿಶೇಷವಾದಂತಹ ಲಕ್ಷ್ಯವನ್ನು ವಹಿಸ್ತಕ್ಕಂಥದ್ದು, ಅಥವಾ ಈ ಒಂದು ಗ್ರಹಣ ನಿಮಿತ್ತವಾಗಿ ಗೋಧಿ ಇತ್ಯಾದಿಯಾಗಿ ದಾನವನ್ನು ಕೊಡ್ತಕ್ಕಂಥದ್ದು, ಅಥವಾ ವಿಶೇಷವಾಗಿ ಅಕ್ಕಿ, ಫಲತಾಂಬೂಲ ದಕ್ಷಿಣಾದಿಗಳನ್ನಿಟ್ಟು ಈ ಒಂದು ಸಮಯದಲ್ಲಿ ದಾನವನ್ನು ಕೊಡ್ತಕ್ಕಂಥದ್ದು, ಅಥವಾ ಸೂರ್ಯ ಬಿಂಬವನ್ನು ದಾನ ಕೊಡ್ತಕ್ಕಂಥದ್ದು, ಇದನ್ನೆಲ್ಲ ಮಾಡಿಕೊಂಡ್ರೆ ಆ ಒಂದು ಗ್ರಹಣದ ಒಂದು ಪರಿಣಾಮ ಅಥವಾ ಪ್ರಭಾವಗಳು ದೂರವಾಗುತ್ತೆ. ಇನ್ನು ಮುಂದಿನ ರಾಶಿಯಾಗಿ ಕನ್ಯಾ ರಾಶಿಯತ್ತ ಗಮನವನ್ನು ಹರಿಸಿದರೆ ವ್ಯಯಸ್ಥಾನದಲ್ಲಿ 12ನೇ ಭಾವದಲ್ಲಿ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ವ್ಯವಹಾರ, ಉದ್ಯೋಗ ಇತ್ಯಾದಿ ವಿಷಯದಲ್ಲಿ ನಷ್ಟಗಳನ್ನು ಕಾಣುವಂಥದ್ದು, ಅಥವಾ ದೂರ ಪ್ರಯಾಣವನ್ನು ಹೋಗಬೇಕು ಅಂತಂದರೆ ಆ ರೀತಿಯಂಥ ಒಂದು ಪ್ರಯಾಣಾದಿಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಕೆಟ್ಟ ಫಲಗಳನ್ನು ಕಾಣ್ತಕ್ಕಂಥದ್ದು, ಅಥವಾ ವಿವಾಹಾದಿ ವಿಷಯದಲ್ಲಿ ವಿಳಂಬತೆಗಳನ್ನು ಸೂಚಿಸ್ತಕ್ಕಂಥದ್ದು, ಈ ರೀತಿಯಂತಹ ಕೆಟ್ಟ ಫಲಗಳನ್ನು ಚಿಂತನೆಯನ್ನು ಮಾಡಬಹುದು ಅಂತ ಹೇಳ್ತಾ ದೋಷ ನಿಮಿತ್ತವಾಗಿ ಅಲ್ಲಿಯೂ ಕೂಡ ಬುಧಂ ನಾರಾಯಣಂ ವಿಂದ್ಯಾತ್, ನಾರಾಯಣನ ಆರಾಧನೆ, ವಿಷ್ಣುವಿನ ಆರಾಧನೆ, ಅಥವಾ ಅಷ್ಟಾಕ್ಷರಿ ಮಂತ್ರ ಪಠನೆ, ಇದರಿಂದ ಕನ್ಯಾ ರಾಶಿಯವರು ಆ ಒಂದು ದೋಷದ ಪ್ರಭಾವವನ್ನು ದೂರೀಕರಿಸಿಕೊಳ್ಳಬಹುದು. ಓಕೆ, 6 ರಾಶಿಗಳ ಫಲಾಫಲ ಮತ್ತೆ ಮಾಹಿತಿ ಪಡ್ಕೊಳ್ತೀನಿ ನಿಮ್ಮಿಂದ. ಇನ್ನು ಗುರುಜಿ ನೀವು ಹೇಳಿ ನನಗೆ, ಈಗ ಸಾಮಾನ್ಯವಾಗಿ ಈಗ ಪಿತೃಪಕ್ಷ, ಸೂರ್ಯಗ್ರಹಣ ಎಲ್ಲದರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸಾಮಾನ್ಯವಾಗಿ ಗ್ರಹಣ ಆದಂತಹ ಟೈಮ್ನಲ್ಲಿ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ, ಶಾಂತಿ ಪೂಜೆಯನ್ನು ಮಾಡ್ತೀವಿ. ಮಹಾಲಯ ಅಮಾವಾಸ್ಯೆ ದಿನ ಕೂಡ ನಿರ್ದಿಷ್ಟ ದೇವಾಲಯಗಳಿಗೆ ಹೋಗಬೇಕು ಅಂತ ಅಂತಾರೆ ಕೆಲವರು. ಸೊ ಹೋಗಬೇಕಾ ಬೇಡವಾ, ಶಾಂತಿ ಪೂಜೆಯನ್ನು ಮಾಡಿಸ್ಬೇಕಾ ಬೇಡವಾ ಅನ್ನೋದು ಮತ್ತೆ ಪ್ರಶ್ನೆ. ಶಾಸ್ತ್ರ ರೀತಿಯಾಗಿ ನೋಡುವಾಗ ಹಬ್ಬ ಹರಿದಿನಗಳಲ್ಲಿ ನಮ್ಮ ಪಿತೃ ಕೆಲಸಗಳನ್ನು ಮಾಡುವಂತಹ ಪ್ರಮೇಯ ಬಂತು ಅಂತಾದರೆ ಹಬ್ಬ ಹರಿದಿನಗಳನ್ನೇ ಬಿಡಬೇಕು, ಕೆಲಸಗಳನ್ನೇ ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರ ಇರುವಂಥದ್ದು. ಹಾಗಾಗಿ ಇಲ್ಲಿ ಪಿತೃಗಳನ್ನು ಆರಾಧನೆ ಮಾಡಿದಂಥ ದಿನ ಬೇರೆ ಯಾವುದೇ ದೇವತಾರಾಧನೆಯನ್ನಾಗಲಿ ಅಥವಾ ದೇವಾಲಯಕ್ಕಾಗಲಿ ಹೋಗುವಂಥದ್ದು ಯಾರು ಮಾಡುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ಅವತ್ತಿನ ದಿನ ಪೂರ್ಣವಾಗಿ ಪಿತೃಗಳಿಗೆ ಸಮರ್ಪಣೆ ಮಾಡುವಂಥದ್ದು. ನಾನು ಆಗಲೇ ಹೇಳಿದಂತೆ ಈ ಅರ್ಥ ಆಗುವಂಥ ಶ್ಲೋಕಾದಿಗಳನ್ನು ಹೇಳಿದರೆ ಇಲ್ಲಿ ಆಗೋದಿಲ್ಲ. ಹಾಗಾಗಿ ಯಮನ ಪುರಿ ಅನ್ನುವಂಥದ್ದು, ಈ ಯಮನ ಮನೆ ಖಾಲಿಯಾಗಿ ಹೋಗ್ಬಿಟ್ಟಿರ್ತದೆ. ಯಾಕೆ ಖಾಲಿಯಾಗಿರ್ತದೆ ಅಂದ್ರೆ ಅವರೆಲ್ಲರೂ ಸಮೇತ ಇಲ್ಲಿಗೆ ಬಂದಿರ್ತಾರೆ. ಅಕಸ್ಮಾತ್ ಗ್ರಹಣ ಉಂಟು ಅಂತೇನೋ ನಾವು ಬಿಟ್ವಿ. ಆಗ್ಲೇ ಹೇಳಿದಂತೆ ಅಬ್ಧದೀಕ್ಷಾದಿಲೋಪೇಣ ಪ್ರೇತಾಯಾಮ್ ಪಿಶಾಚತ, ಅಂದ್ರೆ ನಾವು ಈ ವರ್ಷಾವಧಿಯಾಗಿ ಈ ಅಮಾವಾಸ್ಯೆ ದಿನ ತಿಥಿಗಳನ್ನು ಮಾಡುವಂತಹ ತಿಲತರ್ಪಣಾದಿಗಳು ಹೋಯ್ತು, ಅದು ದೋಷ ಲೋಪೇಣ ಅಂತ ಹೇಳಿದ್ರೆ ಅದನ್ನು ಬಿಟ್ಬಿಟ್ವಿ ಅಂದ್ರೆ ಪ್ರೇತಾಯಾಮ್ ಪಿಶಾಚತಃ ಅಂತ ಹೇಳಿದ್ರೆ ಅದು ಪಿಶಾಚತ್ವವನ್ನು ಪಡ್ಕೊಂಡು ನಮ್ಮನ್ನ ಬಾಧಿಸ್ತದೆ. ಅರ್ಥಾತ್ ಬಂದಂತ ಪಿತೃಗಳು ಅನ್ನುವಂಥದ್ದು ನಮಗೆ ಅನುಗ್ರಹ ಮಾಡುವಂಥದ್ರ ಬದಲಾಗಿ ಅವರೇನು ಮಾಡ್ತಾರೆ, ನಮಗೆ ಶಾಪವನ್ನಿತ್ತು ಅವರು ಹೋಗಿಬಿಡ್ತಾರೆ. ಹಾಗಾಗಿ ಈ ಒಂದು ಕಾರ್ಯಗಳಲ್ಲಿ ನಮ್ಮ ಕುಟುಂಬದವರೆಲ್ಲ ಸೇರಿ ನಾವು ಆಚರಣೆಗಳನ್ನು ಮಾಡಬೇಕು. ಅವರಿಗೆ ತೃಪ್ತಿ ಆಗುವಂಥ ಅವ್ರಿಗೆ ಮತ್ತು ನಾವೆಂತ ಬಟ್ಟೆ ಅಥವಾ ನಾವೇನೋ ಮಾಂಸಾಹಾರಗಳನ್ನು ಸಸ್ಯಾಹಾರವನ್ನು ಯಥೇಚ್ಛವಾಗಿಟ್ವಿ ಅಂದರೆ ಅವ್ರು ಯಾವುದೂ ಸ್ವೀಕರಣೆ ಮಾಡುವಂಥ ಸ್ಥಿತಿಗತಿಗಳಲ್ಲಿ ಇರೋದಿಲ್ಲ. ಯಾಕೆಂದರೆ ಅವ್ರು ಇರುವಂಥದ್ದು ಒಂದು ಮುಷ್ಟಿ ಆಕಾರದಲ್ಲಿ, ಅವ್ರಿಗೆ ಆಕಾರ ಅನ್ನುವಂಥದ್ದು ಇರೋದಿಲ್ಲ. ಅವ್ರಿಗೆ ಬಟ್ಟೆ ಪುನಸ್ಕಾರಗಳನ್ನು ಕೊಟ್ಟು ಉಪಯೋಗ ಇಲ್ಲ. ಅವರಿಗೆ ಶಕ್ತಿ ಬರುವಂಥದ್ದು ಯಾವುದು, ತಿಲದ ತರ್ಪಣದಿಂದ. ಯಾಕೆಂದರೆ ಎಳ್ಳು ಅನ್ನುವಂಥದ್ದು ಮೋಕ್ಷಕಾರಕನಾಗಿರುವಂಥದ್ದು. ಮೃತ್ಯುಂಜಯ ಹೋಮದಲ್ಲಾಗಿರಬಹುದು ಅಥವಾ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ಹೋಮ ಹವನಗಳಲ್ಲಿ ಏನು ಹೇಳಿದ್ದಾರೆ ಅಂದರೆ ಎಳ್ಳು ಅನ್ನುವಂಥದ್ದು ಮೋಕ್ಷಕಾರಕ. ದೇವರ ಮುಂದೆ ದೀಪವನ್ನು ಹಚ್ಚಲಿಕ್ಕೆ ಹೇಳುವಂಥದ್ದು ನಮಗೆ ಎಳ್ಳೆಣ್ಣೆಯನ್ನೇ. ಹಾಗಾಗಿ ಇಲ್ಲಿ ತಿಲದ ತರ್ಪಣಾದಿಗಳನ್ನು ಬಿಡುವಂಥದ್ರಿಂದ ಮಾತ್ರ ಪಿತೃಗಳಿಗೆ ತೃಪ್ತರಾಗ್ತಾರೆ, ಮತ್ತು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬರ್ತದೆ. ಆ ಶಕ್ತಿಯಿಂದ ನಮಗೆ ಅನುಗ್ರಹಕಾರಕರಾಗಿರ್ತಾರೆ ಅನ್ನುವಂಥ ವಿಷಯ. ಹಾಗಾಗಿ ಪಿತೃಪಕ್ಷ ಅನ್ನುವಂಥದ್ದು 15 ದಿನಗಳ ಕಾಲ ಪೂರ್ಣವಾಗಿ ಪಿತೃಗಳನ್ನೇ ನಾವು ಇದು ಮಾಡಬೇಕು. ಅವತ್ತು ಗೋಸೇವೆಗಳನ್ನು ಮಾಡುವಂಥದ್ದು ಅಥವಾ ಗೋವಿಗೆ ಗೋಗ್ರಾಸವನ್ನು ಕೊಡುವಂಥದ್ದು. ಹಾಗೆ ನಂತರದಲ್ಲಿ ಪಿತೃಗಳ ಪ್ರೀತ್ಯರ್ಥವಾಗಿ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು ಏನು ಮಾಡ್ತದೆ ಕೇಳಿದ್ರೆ ಪಿತೃ ಪ್ರೀತಿಯನ್ನು ಪಡ್ಕೊಳ್ಳಿಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲಗಳು ಅನ್ನುವಂಥದ್ದು ನಮಗೆ ಗೋಚರಕ್ಕೆ ಬರ್ತಾ ಹೋಗ್ತದೆ. ಸರಿ ಸರಿ ಗುರುಜಿ, ಉಳಿದ 6 ರಾಶಿಗಳ ಫಲಾಫಲ ಕಂಟಿನ್ಯೂ ಮಾಡಿ. ಇನ್ನು ತುಲಾರಾಶಿಯತ್ತ ಗಮನವನ್ನು ಹರಿಸರೆ ನೋಡಿ, ತುಲಾರಾಶಿಗೆ ಏಕಾದಶ ಭಾವದಲ್ಲಿ 11ನೇ ಭಾವದಲ್ಲಿ ಗ್ರಹಣವು ಸಂಭವಿಸ್ತಾ ಇರತಕ್ಕಂಥದ್ರಿಂದ ಏಕಾದಶ ಭಾವದಲ್ಲಿರತಕ್ಕಂತಹ ಆ ಒಂದು ಚಂದ್ರ ಶುಕ್ರ ಕೇತುವಿನ ಒಂದು ದುಷ್ಪರಿಣಾಮದಿಂದ ಸ್ವಲ್ಪ ಮಟ್ಟಿಗೆ ಅವರಿಗೆ ವ್ಯವಹಾರದಲ್ಲಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಅಥವಾ ಯಾರಿಗಾದರೂ ಈ ಸಮಯದಲ್ಲಿ ಅಥವಾ ಇದಕ್ಕೆ ಮುಂದೆ ಒಂದು 4-5 ತಿಂಗಳಲ್ಲಿ ಯಾರಿಗಾದರೂ ಸಾಲ ಇತ್ಯಾದಿಗಳನ್ನು ಕೊಟ್ಟರೆ ಅದು ಮರುಪಾವತಿ ಆಗ್ತಕ್ಕಂಥದ್ದು ಕಷ್ಟ ಆಗ್ಬೋದು, ಅಥವಾ ಫೈನಾನ್ಷಿಯಲಿ ಪ್ರಾಬ್ಲಮ್ಗಳನ್ನು ಅನುಭವಿಸ್ತಕ್ಕಂಥದ್ದು, ಈ ರೀತಿಯಾದಂಥ ಒಂದು ಫಲಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಇನ್ನು
ಅದೇ ರಾಶಿಯಲ್ಲಿ ಅದೇ ಸಂದರ್ಭದಲ್ಲಿ ಕುಜನೂ ಕೂಡ ಅದೇ ಭಾವದಲ್ಲಿ ತುಲಾ ರಾಶಿಯಲ್ಲೇ ಸಂಚರಿಸ್ತಾ ಇರತಕ್ಕಂಥದ್ರಿಂದ ಅವನೇ ಸಪ್ತಮಾಧಿಪತಿಯಾಗಿ ಸಪ್ತಮ ಸ್ಥಾನವನ್ನು ಅವನು ವೀಕ್ಷಿಸ್ತಕ್ಕಂಥದ್ರಿಂದ ಖಂಡಿತವಾಗಿ ವಿವಾಹಾದಿ ವಿಷಯಗಳಿಗೆ ಇದು ಮಾರಕವಾಗುತ್ತೆ ಅಥವಾ ಆ ಒಂದು ಫಲವನ್ನು ನಿಧಾನಿಸ್ತಾನೆ. ಯಾಕೆಂದರೆ ಈ ರಾಶಿಯವರಿಗೆ ಪೂರ್ಣವಾದಂತಹ ಗುರುಬಲವಿದ್ದರೂ ಕೂಡ ಇನ್ನು ಮುಂದಿನ ಒಂದು 5-6 ತಿಂಗಳು, ಯಾಕೆಂದರೆ ಮುಂದಿನ ಮೇವರೆಗೆ ಮಾತ್ರ ಈ ರಾಶಿಯವರಿಗೆ ಗುರುಬಲ ಹೇಳ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಅಷ್ಟರ ಒಳಭಾಗದಲ್ಲಿ ಆ ಒಂದು ವಿಷಯದಲ್ಲಿಯೂ ಕೂಡ ಅವರು ಫೇಲ್ ಆಗುವಂತಹ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಎಷ್ಟೇ ಸಂಬಂಧವನ್ನು ಹುಡುಕಿದ್ರೂ ಒಂದು ಸಂಬಂಧ ಬಾರದೇ ಇರತಕ್ಕಂಥದ್ದು, ಈ ರೀತಿಯಂಥ ಪರಿಣಾಮವನ್ನು ಕಾಣಬಹುದು. ಹಾಗಾಗಿ ಆ ದೋಷ ನಿಮಿತ್ತವಾಗಿ ಗಣಪತಿಯ ಆರಾಧನೆಯನ್ನು ಕುಜ ಅದೇ ಭಾವದಲ್ಲಿದ್ದು ಅದೇ ಸಂದರ್ಭದಲ್ಲಿ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ರಿಂದ ಈ ತುಲಾರಾಶಿಯವರು ಗಣಪತಿಯ ಆರಾಧನೆಯನ್ನು ಹೆಚ್ಚಾಗಿ ಮಾಡತಕ್ಕಂಥದ್ದು, ವಿಘ್ನ ವಿನಾಯಕನ ಆರಾಧನೆಯನ್ನು ಮಾಡತಕ್ಕಂಥದ್ರಿಂದ ಆ ಒಂದು ದೋಷವು ತಕ್ಕ ಮಟ್ಟಿಗೆ ನಿವಾರಣೆ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯತ್ತ ಗಮನವನ್ನು ಹರಿಸಿದ್ರೆ ಈ ರಾಶಿಯವರಿಗೆ 10ನೇ ಭಾವದಲ್ಲೇ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ರಿಂದ ದೋಷ ಅಂತಲೇ ಕರೀತಕ್ಕಂಥದ್ದು. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಒಂದು ದೃಷ್ಟಿಕೋನದಿಂದ ಗುರುಬಲವೂ ಕೂಡ ಇರೋದಿಲ್ಲ, ಇನ್ನೊಂದು ದೃಷ್ಟಿಯಿಂದ ಪಂಚಮಶನಿಯ ಒಂದು ಪ್ರಭಾವ ಕೂಡ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಆರೋಗ್ಯದ ವಿಷಯದಲ್ಲಿ ತುಂಬಾ ದುಷ್ಪರಿಣಾಮವನ್ನು, ಕೆಟ್ಟ ಪರಿಣಾಮವನ್ನು ಇವರು ಅನುಭವಿಸಬೇಕಾಗುತ್ತೆ. ಇನ್ನು ಈ ಒಂದು ರಾಶಿಯವರಿಗೆ ಕರ್ಮ ಭಾವದಲ್ಲೇ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ರಿಂದ ಒಳ್ಳೆಯ ಉದ್ಯೋಗದಲ್ಲಿರ್ತಕ್ಕಂಥವರು ಥಟ್ಟನೆ ಉದ್ಯೋಗವನ್ನು ಕಳೆದುಕೊಳ್ತಕ್ಕಂಥದ್ದು, ಅಥವಾ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥ ನಿರುದ್ಯೋಗಿಗಳಿಗೆ ಎಷ್ಟೇ ಶ್ರಮ ಪಟ್ಟರೂ ಕೂಡ ಉದ್ಯೋಗ ಸಿಗದೇ ಇರತಕ್ಕಂಥದ್ದು, ಅಥವಾ ಉದ್ಯೋಗದಲ್ಲಿ ಕಷ್ಟ ನಷ್ಟ ನೋವನ್ನು ಅನುಭವಿಸ್ತಕ್ಕಂಥದ್ದು, ಈ ಎಲ್ಲ ರೀತಿಯಂಥ ಒಂದು ಫಲಚಿಂತನೆಯನ್ನು ವೃಶ್ಚಿಕ ರಾಶಿಯವರಿಗೆ ಮಾಡಬಹುದು. ದೋಷ ನಿಮಿತ್ತವಾಗಿ ಪುನಃ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡತಕ್ಕಂಥದ್ರಿಂದ ಒಂದು ದೋಷ ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ. ಇನ್ನು ಧನು ರಾಶಿಯವತ್ತ ಗಮನವನ್ನು ಹರಿಸಿದರೆ ಧನು ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಈ ಒಂದು ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ರಿಂದ ಪುನಃ ತಂದೆಗೆ ತೊಂದರೆ ಆಗ್ತಕ್ಕಂಥದ್ದು. ಪಿತೃಕಾರಕನ ಅಂತವನು ರವಿ ಆದ್ದರಿಂದ ಆ ಒಂದು ರವಿಯ ಒಂದು ಚಿಂತನೆಯಿಂದಲೂ ಕೂಡ ಸ್ವಲ್ಪ ಮಟ್ಟಿಗೆ ತಂದೆ ತಾಯಿಯರ ಒಂದು ವಿಷಯದಲ್ಲಿ ವೈಮನಸ್ಯಗಳು ಬರತಕ್ಕಂಥದ್ದು, ಆ ರೀತಿಯಂತಹ ನಷ್ಟ ಕಷ್ಟಗಳನ್ನು ಕಾಣಬಹುದಾಗಿರುತ್ತೆ. ಇನ್ನು ಆರೋಗ್ಯದ ವಿಷಯದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಾಗಬಹುದು. ಹಾಗಾಗಿ ದೋಷ ನಿಮಿತ್ತವಾಗಿ ಆದಿತ್ಯ ಹೃದಯಾದಿ ಪಾರಾಯಣವನ್ನು ಮಾಡ್ತಕ್ಕಂಥದ್ರಿಂದ ಶುಭ.